ಬಾಗಲಕೋಟೆ ನಗರದಲ್ಲಿ ನಡೆದ ತೋಟಗಾರಿಕಾ ಮೇಳದಲ್ಲಿ ಅತಿ ಚಿಕ್ಕ ಗಾತ್ರದ ಪುಂಗನೂರು ತಳಿ ಹಸುಗಳನ್ನು ನೋಡಲು ಜನ ಮುಗಿಬಿದ್ದಿದ್ದರು. ಆಂಧ್ರ ಪ್ರದೇಶದಿಂದ ತಂದಿದ್ದ ಚಿಕ್ಕ ಗಾತ್ರದ ಹಸುಗಳು ಎಲ್ಲರನ್ನೂ ಆಕರ್ಷಿಸಿದವು. ಪುಂಗನೂರು ತಳಿಯು 90 ಸೆಂಟಿಮೀಟರ್ ಎತ್ತರವಿದೆ. ಪುಂಗನೂರು ಹೋರಿ ಕೇವಲ 110 ಸೆಂಟಿಮೀಟರ್ ವರೆಗೆ ಎತ್ತರವಿದೆ. ಇವುಗಳನ್ನು ಸಾಕಲು ದೊಡ್ಡ ಸ್ಥಳದ ಅವಶ್ಯಕತೆ ಇಲ್ಲ, ಚಿಕ್ಕ ಸ್ಥಳವಿದ್ದರೆ ಸಾಕು. ಮನೆಯಲ್ಲಿ ಒಂದು ಶ್ವಾನವನ್ನು ಸಾಕುವ ರೀತಿಯಲ್ಲಿ ಪುಂಗನೂರು ತಳಿಯ ಹಸುವನ್ನು ಸಾಕಬಹುದು, ಅಷ್ಟೊಂದು ಚಿಕ್ಕದಾಗಿವೆ. ಈ ಹಸುವಿನ ಹಾಲಿನಲ್ಲಿ ಕೊಬ್ಬಿನಾಂಶ ಕೂಡ 8% ಇದೆ. ಹೀಗಾಗಿ ಇದನ್ನು ಕರ್ನಾಟಕದಲ್ಲಿ ಇತ್ತೀಚೆಗೆ ಖರೀದಿ ಮಾಡಿ ಸಾಕಲು ಜನ ಮುಂದಾಗುತ್ತಿದ್ದಾರೆ. ಈ ಸಾರಿ ವಿಶೇಷ ಆಕರ್ಷಣೆ ಅಂತಂದ್ರೆ ನಮ್ಮ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಸಣ್ಣ ಹಸುಗಳನ್ನು ಸೃಷ್ಟಿ ಮಾಡಿದಿರುವಂಥ ಈ ನಾಡಿಪತಿ ಗೋಶಾಲೆ, ಅಲ್ಲಿಯ ಕೆಲವು ವಿಶೇಷ ತಳಿಗಳನ್ನು ನೀವು ಇಲ್ಲಿ ನೋಡ್ಬೋದು. ಅದರಲ್ಲಿ ವಿಶೇಷವಾಗಿ ಮಿನಿಯೇಚರ್, ಮೈಕ್ರೋ, ನಾಡಿಪತಿ ನ್ಯಾನೋ ಮತ್ತು ಪುಂಗನೂರು. ಅದರಲ್ಲಿ ವಿಶೇಷವಾಗಿ ಮಿನಿಯೇಚರ್, ಮೈಕ್ರೋ, ಪುಂಗನೂರು ಮತ್ತು ನಾಡಿಪತಿ ನ್ಯಾನೋ ಅನ್ನುವ ತಳಿಗಳು ಇಲ್ಲೇ ಲಭ್ಯ ಅದಾವು. ಇವು ಒಂಥರ ಪ್ರಪಂಚದಲ್ಲೇ ಅತ್ಯಂತ ಒಂದು ಚಿಕ್ಕ ಹಸುಗಳಂದ್ರೂ ತಪ್ಪೇನಿಲ್ಲ. ಇವುಗಳನ್ನು ಸೃಷ್ಟಿ ಮಾಡಿದ್ದು ನಾಡಿಪತಿ ಗೋಶಾಲೆ. ವೀಕ್ಷಕರು, ರೈತರು ಬಂದು ಇಲ್ಲಿ ನೋಡ್ಬೋದು ಇವನ್ನ. ಹಾಗೆ ಈ ಕಡೆ ಮಹಾರಾಷ್ಟ್ರದ ತಳಿ ಕಿಲಾರಿ ಎತ್ತುಗಳು ಇಲ್ಲಿ ಲಭ್ಯ ಅದಾವು. ಇವು ಆ ಕಡೆ ಮಹಾರಾಷ್ಟ್ರ ಸೈಡ್ ಜಾಸ್ತಿ, ಮಹಾರಾಷ್ಟ್ರದ ತಳಿ ಇದು ಕಿಲಾರಿ ಎತ್ತಂತ ಭಾಳ ಒಂದು ಹೆಸರುವಾಸಿ ತಳಿ ಇದು. ಅದರ ಬಗ್ಗೆ ಮಾಹಿತಿ ಅಲ್ಲಿ ಹಾಕಿ ಬಿಟ್ಟಿದ್ದಾರೆ. ಹಾಗೆ ಇನ್ನೂ ಅನೇಕ ಇಲ್ಲಿ ಟಗರುಗಳು, ಕುರಿಗಳು ಎಲ್ಲ ವಿಶೇಷ ಏನೇನೋ ಎಲ್ಲ ಥರ ಜಾನುವಾರುಗಳ ಬಗ್ಗೆ ಮಾಹಿತಿ ಮತ್ತು ಅವುಗಳ ಪ್ರಾತ್ಯಕ್ಷಿಕೆ ಕೂಡ ಇಲ್ಲಿ ಲಭ್ಯ ಐತಿ.